ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ನಾವು ತುಂಬ ದಿನ ಆದಮೇಲೆ ಒಂದು ಸ್ಮಾಲ್ ಟ್ರಿಪ್, ಒನ್ ಡೇ ಟ್ರಿಪ್ ಹೋಗ್ತಿದ್ದೀವಿ. ಕೌಸ್ತುಭನ್ನು ಕೂಡ ಆಚೆ ಕರ್ಕೊಂಡು ಹೋಗ್ತೀನಿ. ತುಂಬ ದಿನ ಆಗಿತ್ತು. ನಾವು ಕೂಡ ಹೋದ್ರೂ ಇಲ್ಲೇ ನಿಯರ್ ಪೇಟೆಗೆ ಹೋಗು, ಆಮೇಲೆ ಶೃಂಗೇರಿ, ತೀರ್ಥಹಳ್ಳಿ ಅಂದ್ಕೊಂಡು ತಿರುಗ್ತಾ ಇರೋದಷ್ಟೇ. ಅದು ಬಿಟ್ಟರೆ ನಾವು ಈ ಥರ ಟ್ರಿಪ್ ಅಂತ ಹೋಗ್ದೇ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಲೋಕಲ್ ಟ್ರಿಪ್ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಫಸ್ಟ್ ನಾವು ಹೋಗಿದ್ದು ಸಕ್ಕರೆಬೈಲು ಆನೆ ಬಿಡಾರ. ಎಲ್ಲ ಆನೆ ನೋಡ್ತಾ ಇದ್ದರೆ ನಾವು ಫಸ್ಟ್ ನೋಡಿದ್ದು ಏರೋಪ್ಲೇನ್. ಸಕ್ಕರೆಬೈಲು ಆನೆ ಬಿಡಾರಕ್ಕೆ ನಾವು ಐ ಥಿಂಕ್ 2 ಇಯರ್ ಬ್ಯಾಕ್ ಏನೋ ಹೋಗಿದ್ವಿ ಅಂತ ಅನಿಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ. ಕೌಸ್ತುಭ ಚಿಕ್ಕವನಿದ್ದವಾಗ ಒಂದು ಸಲ ಹೋಗಿದ್ದು. ಅದಾದಮೇಲೆ ನಾವು ಮತ್ತೆ ಇವಾಗ ಹೋಗ್ತಿರೋದು. ಈ ಆನೆ ಬಿಡಾರದಲ್ಲೂ ಕೂಡ ಎಂಟ್ರೆನ್ಸ್ ಫೀಸ್ ಇದೆ. ಅಡಲ್ಟ್ಸ್ಗೆ 50, ಕಿಡ್ಸ್ಗೆ 20. ಅದರಲ್ಲೂ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು ಆ ಥರ ಎಲ್ಲ ಇದೆ, ಸ್ವದೇಶಿ ವಿದೇಶಿ ಅಂತ. ಎಲ್ರಿಗೂ ಅವ್ರವ್ರ ಹಸ್ಬೆಂಡ್ ಜೊತೆಲಿರಬೇಕಿದ್ರೆ ಟಿಕೆಟಿನ ಚಿಂತೆ ಎಲ್ಲ ಏನಿರಲ್ಲ ಅಲ್ವಾ, ಯಾಕೆಂದರೆ ಅವರು ಟಿಕೆಟ್ ಎಲ್ಲ ತೊಗೊಂಡು ಬರ್ತಾರೆ. ನಾವು ಅಷ್ಟೇ, ನಾನು ಕೌಸ್ತುಭ ಮುಂಚೆನೇ ಒಳಗಡೆ ಹೋದ್ವಿ, ಆಮೇಲೆ ಇವ್ರು ಬಂದು ಜಾಯ್ನ್ ಆದರು. ಪ್ರತಿದಿನ ಆನೆಗಳ ಕಾಲಿಗೆ ಸರಪುಳಿ ಹಾಕೇ ಇರ್ತಾರೆ ಅಲ್ವಾ. ಸೊ ಆ ಸರಪುಳಿ ಹಾಕಿರೋ ಪ್ಲೇಸು ಪಾಪ ಒಂಥರ ಆಗಿಬಿಟ್ಟಿತ್ತು, ನೋಡಿ ಪಾಪ ಅಂತ ಅನಿಸ್ತು. ತುಂಬ ಆನೆಗಳಿದೆ, ಚೆನ್ನಾಗಿದೆ ಪ್ಲೇಸು, ಬರ್ಬೋದು. ಈ ಆನೆನ ನೋಡಿ, ಏನಪ್ಪ ಈ ಆನೆಗೇನೋ ನಮ್ಮ ಮೇಲೆ ಸಿಟ್ಟು ಬಂದಿದೆ, ಯಾಕೋ ನಮ್ಮ ಕಡೆ ತಿರುಗ್ತಾನೆ ಇಲ್ಲ ಅಂತ ನಾವು ಮಾತಾಡ್ಕೊಂಡ್ವಿ. ಆದಮೇಲೆ ಗೊತ್ತಾಯಿತು ಆ ಆನೆಗೆ ಕಣ್ಣು ಕಾಣಿಸಲ್ಲ, ಅದಕ್ಕೆ ಅದು ಒಂದು ಕಡೆ ಸುಮ್ಮನೆ ತಿರುಗಿ ನಿಂತಿತ್ತು. ಪುಟ್ಟ ಪುಟ್ಟ ಆನೆಗಳು ತುಂಬ ಇದೆ, ಮರಿ ಆನೆಗಳು ನೋಡಿ. ಈ ಆನೆಗೆ ಅದ್ರ ಸೊಂಡ್ಲು ಇಟ್ಕೊಳ್ಳೋಕ್ಕೆ ಅದ್ರ ದಂತನೇ ಒಂದು ಆಧಾರ ಅಂತ ಅನಿಸುತ್ತೆ, ಹಿಂಗೆ ಇಟ್ಕೊಂಡು ನಿಂತಿದೆ ನೋಡಿ. ಎಲ್ಲ ಆನೆಗಳ ಮುಂದೂ ಈ ಥರ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಆನೆ ಹೆಸರೇನು, ಆನೆಗೆ ಎಷ್ಟು ವಯಸ್ಸಾಗಿದೆ, ಹಾಗೆ ಆನೆ ವೇಟ್ ಎಷ್ಟಿದೆ, ಯಾವ ವಿಭಾಗದಲ್ಲಿ ಸೆರೆ ಹಿಡಿದಿದ್ದು, ಹಾಗೆ ಬೇರೆ ಆನೆನ ಹಿಡಿಯೋಕೆ ಇದು ಎಷ್ಟು ಸಹಾಯ ಮಾಡಿದೆ, ಇದ್ರ ಸ್ವಭಾವ ಎಲ್ಲದನ್ನು ಕೂಡ ಬೋರ್ಡಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಆನೆ ಹೆಸರು ಬಹದ್ದೂರ್ ಅಂತ. ಈ ಬಹದ್ದೂರ್ ಯಾಕೋ ಸ್ವಲ್ಪ ನಿದ್ದೆ ಮೂಡಲ್ಲಿತ್ತು. ಅದೇ ಪಕ್ಕದಲ್ಲಿರೋ ನೋಡಿ ಕ್ಯೂಟಾಗಿರೋ ಆನೆ. ಫಸ್ಟ್ ಅದು ಮಣ್ಣಾಡ್ತಿದೆ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಅಲ್ಲಿರೋಂಥ ಚಿಕ್ಕ ಚಿಕ್ಕ ಹುಲ್ಲನ್ನು ತೆಗೆದು, ಹುಲ್ಲನ್ನು ಮಾತ್ರ ತಿಂದು ಮಣ್ಣನ್ನು ತನ್ನ ತಲೆ ಮೇಲೆ ತಾನೇ ಹಾಕ್ತಿತ್ತು. ಈ ಬಹದ್ದೂರ್ ಆನೆಗೆ ಸ್ವಲ್ಪ ನಿದ್ದೆ ಮೂಡಿತ್ತು. ನಾವು ಹೋದಾಗಿಂದನೂ ಸ್ವಲ್ಪ ನಿದ್ದೆ ಮಾಡ್ತಿತ್ತು, ಆಮೇಲೆ ಕಂಡುಬಿಟ್ಟಿದ್ದು. ನಾವು ಬೇರೆ ಬೇಗ ಹೋಗಿದ್ವಲ್ವ, ಎಲ್ಲ ಆನೆಗೂ ಸ್ನಾನ ಆಗಿ ಫ್ರೆಶ್ ಆಗಿ ನಿದ್ದೆ ಮೂಡಲಿತ್ತು ಅಂತ ಅನಿಸುತ್ತೆ. ಈ ಆನೆಗೂ ಒಳ್ಳೆ ಸ್ನಾನ ಮಾಡ್ಕೊಂಡು ಸ್ವಲ್ಪ ನಿದ್ದೆ ಬಂದಂಗೇನೋ ಫೀಲ್ ಆಗ್ತಿತ್ತು ಅನಿಸುತ್ತೆ, ನಿದ್ದೆ ಮೂಡಲಿತ್ತು. ಬನ್ನಿ ಹೀಗೆ ಮಿಕ್ಕಿರೋ ಎಲ್ಲ ಆನೆನೂ ನೋಡೋಣ. ನಮ್ಮ ಜೊತೆ ನೀವು ಹಾಗೆ ಬಂದು ಎಲ್ಲ ಆನೆನೂ ನೋಡ್ಕೊಂಡು ಹೋಗಿ, ಆಯಿತಾ? ಎಲ್ಲ ಆನೆನೂ ನೋಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕನೂ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಆನೆಗಳೆಲ್ಲ ಇಷ್ಟ ಆದರೆ ಆನೆಗಳಿಗೋಸ್ಕರ ಒಂದು ಲೈಕ್ ಮಾಡಿ. ಯಾರಾದರೂ ಸಕ್ಕರೆಬೈಲಿಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬೇಗ ಬಂದು ಆನೆನ ನೋಡಿಕೊಂಡು, ಆನೆಗೆ ಸ್ನಾನ ಮಾಡಿಸೋ ಅವಕಾಶ ಇದೆ, ಆನೆ ಎಕ್ಸ್ಟ್ರಾ ಟಿಕೆಟ್ ಕೂಡ ಇದೆ. ಬೇಕಿದ್ರೆ ಟಿಕೆಟ್ ತೊಗೊಂಡು ಬೆಳಗ್ಗೆ ನೀವು ಬಂದು ಸ್ನಾನ ಮಾಡಿಸ್ಬೋದು. ಅದಕ್ಕೆ ಏನೋ ಟೈಮಿಂಗ್ಸ್ ಅಂತ ಇದೆ, ಆ ಟೈಮಿಂಗ್ಸ್ನಲ್ಲಿ ಬಂದರೆ ಸ್ನಾನ ಮಾಡಿಸ್ಬೋದು. ಇಲ್ಲಿ ಸಕ್ಕರೆಬೈಲಲ್ಲಿ ಗಂಡು ಆನೆಗಳೇ ಜಾಸ್ತಿ ಇದೆ. ಗಂಡು ಆನೆಗೆ ಉದ್ದುದ್ದ ಕೋರೆ ಹಲ್ಲಿರುತ್ತಲ್ವ, ಗೊತ್ತಾಗುತ್ತೆ. ಹೆಣ್ಣಾನೆಗೆ ಕೋರೆ ಹಲ್ಲಿರಲ್ಲ ನೋಡಿ, ಅಲ್ಲೊಂದು 2 ಇದೆ ನೋಡಿ, ಇದು ಹೆಣ್ಣಾನೆ, ಅದ್ರ ಪಕ್ಕ ಇರೋದು ಗಂಡಾನೆ. ಇಲ್ಲಿರೋ ಕೋರೆ ಹಲ್ಲಿ ಇಲ್ಲದೆ ಇರೋದೆಲ್ಲ ಪುಟ್ಟ ಪುಟ್ಟ ಹೆಣ್ಣು ಮರಿಗಳು ನೋಡಿ. ಇದ್ರ ಹೆಸರು ಕುಂತಿ ಅಂತ ನೋಡಿ, ಒಂದೊಂದ್ರ ದಂತ ಹೆಂಗಿದೆ ಅಂತ.
ಇದೆಲ್ಲ ಆನೆಗಳ ಬಾತ್ರೂಮ್ಸ್, ಆನೆ ಸ್ನಾನ ಮಾಡೋ ಪ್ಲೇಸ್ ಇದು. ಇಲ್ಲೇ ಬೆಳಗ್ಗೆ ಆನೆಗಳಿಗೆ ಸ್ನಾನ ಮಾಡಿಸೋದು. ತುಂಬ ಬೇಗ ಬಂದರೆ ನೋಡ್ಬೋದಿತ್ತು, ಬಟ್ ನಾವು ಹೋಗ್ತಾನೆ ಒಂದು 10 ಹತ್ತತ್ರ ಆಗಿತ್ತು. ಆ ಟೈಮಲ್ಲಿ ಎಲ್ಲ ಆನೆಗಳಿಗೂ ಸ್ನಾನ ಆಗಿರುತ್ತೆ. ಆಮೇಲೆ ಇಲ್ಲಿ ಬೋಟಿಂಗ್ ಕೂಡ ಇತ್ತು. ನಾವು ನಮಗೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತ ನಾವು ಬೋಟಿಂಗೇನೂ ಹೋಗಿಲ್ಲ. ಬೋಟಿಂಗ್ ಹೋಗೋಕ್ಕೆ 200 ಟಿಕೆಟ್ ಫೀಸು. ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ನೀವೆಲ್ಲಾದರೂ ಸ್ಕೂಲವರಾದರೆ ಮಕ್ಕಳನ್ನು ಕೂಡ ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ಮಕ್ಕಳಿಗೆ ಆನೆಗಳನ್ನು ನೋಡ್ದಂಗೆ ಆಗುತ್ತೆ, ಸ್ನಾನ ಮಾಡಿಸೋ ಅವಕಾಶ ಇದೆ. ಹಾಗೆಯೇ ಇಲ್ಲಿ ಪಾರ್ಕ್ ಕೂಡ ಇರುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡು ಬಂದರೆ ಪಾರ್ಕು, ಆನೆ ಕ್ಯಾಂಪ್, ಹಾಗೆ ಆನೆ ಸ್ನಾನ ಮಾಡಿಸೋದು ಎಲ್ಲದನ್ನು ನೀವು ಒಟ್ಟಿಗೆ ಮಾಡ್ಬೋದು. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ರಶ್ಶೇ ಇತ್ತು, ಯಾಕೆಂದರೆ ನಾವು ಹೋಗಿದ್ದು ಸಂಡೇ ಅಲ್ವಾ. ಇಲ್ಲಿರೋ ಎಲ್ಲ ಆನೆಗಳಿಗೂ ಒಂದು ರೌಂಡ್ ಹಾಯ್ ಆ್ಯಂಡ್ ಬಾಯ್ ಹೇಳಿ ನಾವು ಈ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ನಾವು ಎಲ್ಲಿಗೆ ಹೋಗಿರೋದು, ಆ ಪ್ಲೇಸ್ ಹೆಂಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಹೇಗಿತ್ತು ಎಲ್ಲ ಆನೆಗಳಿಗೆಲ್ಲ ನೀವು ಒಂದು ರೌಂಡ್ ಹಾಯ್ ಹೇಳಿ, ಎಲ್ಲ ಆನೆಗಳು ಹೇಗಿತ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಟೇಕ್ ಕೇರ್, ಬಾಯ್.